ಇದ್ ಯಾಕೆ ಪ್ರಶ್ನೆ ಆಗ್ತೀನಿ ಅಂದ್ರೆ, ಎರಡು ಬ್ಯಾಡ್ ನ್ಯೂಸ್ ನನಗೆ ನಿನ್ನೆ ಮೊನ್ನೆಗಳಲ್ಲಿ ನಡೆದಿದ್ದು. ಇದೇ ಯೂಟ್ಯೂಬ್ ಫೀಲ್ಡ್ ಅಲ್ಲಿ ನಾವೆಲ್ಲ ಎಂಟ್ರಿ ಆದ ಟೈಮಲ್ಲಿ ಒಂದು ಕಾಪರ್ ಏಜ್ ಅಂತ ಒಂದು ಯೂಟ್ಯೂಬ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲಾಂದ್ರೆ ಇವತ್ತೋಗಿ ಸರ್ಚ್ ಮಾಡ್ರಿ ಕಾಪರ್ ಏಜ್. ಇಂದ ದಾವಣಗೆರೆಯಿಂದ ಒಬ್ಬ ಹುಡುಗ, ನಾವು ಎಂಟ್ರಿ ಆದಾಗ ಯೂಟ್ಯೂಬ್ ಎಂಟ್ರಿ ಆಗಿದ್ದು, ಇನ್ನು 32 ವರ್ಷದ ಹುಡುಗ. ಮೊನ್ನೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಶುಕ್ರವಾರ ಮೆಸೇಜ್ ಬರುತ್ತೆ, ದಟ್ ಬಾಯ್ ಈಸ್ ನೋ ಮೋರ್ ಅಂತ. ಯೂಟ್ಯೂಬ್ ಅಲ್ಲಿ ಅಷ್ಟು ಪಾಪ್ಯುಲರ್ ಇದ್ದಾರೆ. ಕಾಪರ್ ಏಜ್ ಅಂತ ಒಬ್ಬ ಎಜುಕೇಟರ್, IAS IPS ಮಾಡ್ಬೇಕಂತ ಪ್ರಿಪೇರ್ ಆಗಿ ಇದೇ ಏರಿಯಾದ ವಿಜಯನಗರದಲ್ಲಿ ಸಿದ್ಧತೆ ಮಾಡ್ಕೊಂಡು ಆಗದೆ ಇದ್ದಾಗ ಕೋಚಿಂಗ್ ಫೀಲ್ಡ್ಗೆ ಎಂಟ್ರಿ ಆದ್ದು, ಚೆನ್ನಾಗೇ ನಡೀತಾ ಇದ್ದು. ಸುಸೈಡ್ ಮಾಡ್ಕೊಂಡು ಒಬ್ಬ ಗುರುನೇ ಸುಸೈಡ್ ಮಾಡ್ಕೊತಾರೆ ಅಂದ್ರೆ 2 ದಿನದ ಹಿಂದಿನ ಕತೆ ಇದು, ಜಸ್ಟ್ 2 days ಬ್ಯಾಕ್. ಅದಾಯ್ತು, ಮನೆಗೆ ಹೋದೆ, ಮಲ್ಕೊಂಡೆ. ಬೆಳಿಗ್ಗೆ ಪೇಪರ್ ತೆಗಿತೀವಿ, ನಮ್ಮ ಹಳೆಬೀಡ್ ಹತ್ರ ಒಬ್ಬ ಹುಡುಗಿ 2ನೇ ಸರಿ PSI ರಿಸಲ್ಟ್ ಅಲ್ಲಿ ಫೇಲ್ ಆಗಿದೆ ಅನ್ನೋ ಕಾರಣಕ್ಕೆ ಸುಸೈಡ್. ಹಿಂಗ್ ದಿನ ಪೇಪರ್ ತೆಗೆದ್ರೆ ನಿಮ್ಮಂತ ಹುಡುಗರು ಆತ್ಮವಿಶ್ವಾಸ ಕಳ್ಕೊಂಡು ಲೈಫೇ ಕಳ್ಕೊತಾ ಇದೀರಿ ಅಂದ್ರೆ ವಾಟ್ ಈಸ್ ದ ಪ್ರಾಬ್ಲಮ್? ಇಲ್ಲೆಲ್ಲೋ ಪ್ರಾಬ್ಲಮ್ ಇದೆ, ನಮ್ಮ ಎಜುಕೇಶನ್ನೇ ಸರಿಯಾಗಿಲ್ಲ. ಅದನ್ನ ಬ್ಯಾಂಡೇಜ್ ಮಾಡ್ಕೊಂಡ್ಬಿಟ್ರೆ, ಸ್ವಲ್ಪ ಅದಕ್ಕೆ ಎನರ್ಜಿ ಕೊಟ್ಕೊಂಡ್ರೆ ಏನ್ ಬೇಕಾರ್ ಆಗ್ಬೋದು. ಸಿಂಪ್ಲಿ ನಾನು UPSC ಟ್ರ್ಯಾಕ್ ಅಲ್ಲೇ ಇದ್ದವನು. 2010 ವರ್ಗು 2 ಸರಿ ಇಂಟರ್ವ್ಯೂ, 4 ಸರಿ ಮೈನ್ಸು, ಪ್ರಿಲಿಮ್ಸ್ ಅಂತೂ 6 ಸರಿ ಇರತ್ತಲ್ಲ, 6 ಸರಿ ಫಿಲಿಮ್ಸ್ ಬರ್ದಿದ್ದೀನಿ. ಕ್ಲಿಯರ್ ಆಗಿಲ್ಲ. ಐ ಆಮ್ ಪ್ರೌಡ್ ಅಬೌಟ್ ದಟ್. ಯಾಕಂದ್ರೆ ಅಷ್ಟು ದರಿದ್ರ ಮಂಜುನಾಥ್ಗೆ ಭರತ್ ಸರ್ ತರ ಎಲ್ಲ ಪೋಸ್ಟ್ಗಳು ಸಿಗಬಾರ್ದು. ಅಷ್ಟು ಏನು ಇರ್ಲಿಲ್ಲ ಅವಾಗ. ನನ್ಗೆ ಗೊತ್ತು, ನನಗೆ ಎಷ್ಟು ಲೇಜಿ, ಎಷ್ಟು ಯೂಸ್ಲೆಸ್ ಫೆಲೋ. ಆ ಯೂಸ್ಲೆಸ್ ಫೆಲೋಗೆ ಮೈನ್ಸ್ ಬಂದಿದ್ದೆ ಪುಣ್ಯ, ಆ ಯೂಸ್ಲೆಸ್ ಫೆಲೋಗೆ ಇಂಟರ್ವ್ಯೂ ಬಂದಿದ್ದೆ ಪುಣ್ಯ ಅನ್ಕೋತೀನಿ ನಾನು. ನಿಮ್ಗೂ ಅಷ್ಟೇ, ಬಹಳಷ್ಟು ಜನಕ್ಕೆ ನೋಡಿದಾಗ, ಈ ವಿಜಯನಗರದಲ್ಲಿ ನಾನು ಇದ್ದೆ ಹೋದ ವರ್ಷ ಇಲ್ಲ, ಈಗ ಬೇರೆ ಏರಿಯಾದಲ್ಲಿ ಇದ್ದೀನಿ. ಆ ಸೀರಿಯಸ್ನೆಸ್ ನಿಮ್ ಮುಖ ನೋಡ್ತಾ ಹೆಂಗ್ ಗೊತ್ತಾಗತ್ತೆ ನೀವು ಫಿಟ್ ಇದ್ದೀರಾ, ಫಿಟ್ ಇಲ್ವಾ, ನಿಮ್ ಎನರ್ಜಿ ಎಷ್ಟು ಕೊಡ್ತಾ ಇದ್ದೀರಾ ಅಂತ. ಐನ್ಸ್ಟೀನ್ ಅವ್ರದ್ದೊಂದು ಮಾತು ಹೇಳ್ತಾರೆ ಅವರೇ, ನನ್ನ ಬ್ರಿಲಿಯನ್ಸಿಯ, ನನ್ನ ಮೆಮೊರಿಯ, ನನ್ನ ಇಂಟೆಲಿಜೆನ್ಸ್ ನ 20% ಬಳಸ್ತಾ ಇದ್ದೀನಿ ಅಂತ. ಜಗತ್ತಿನ ಅತಿಶ್ರೇಷ್ಠ ವಿಜ್ಞಾನಿನೂ ಐನ್ಸ್ಟೀನ್ 20% ಬಳಸ್ತೀವಿ ಅಂದಾಗ ನಾವು ನೀವು ಎಷ್ಟು ಬಳಸ್ತಾ ಇರ್ಬೋದು? ಅಂದ್ರೆ ನಮ್ ಪೊಟೆನ್ಶಿಯಾಲಿಟಿ ಸಿಕ್ಕಾಪಟ್ಟೆ ಇದೆ, ಅದ್ರ ಒಂದು ಫ್ರಾಕ್ಷನ್ ಕೂಡ ಬಳಸ್ತಾ ಇಲ್ಲ ನಾವು. ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಆಟೋಮೆಟಿಕ್ಲಿ ಡೆಫಿನೆಟ್ ಫಿಕ್ಸ್ ಆಗತ್ತೆ ಸಕ್ಸಸ್. 2018 ವರ್ಗು ಜಗತ್ತಿಗೆ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ಹೈಸ್ಕೂಲ್ ಟೀಚರ್ ಮಂಜುನಾಥ್ 18ರಿಂದ 24 ವಿತ್ ಇನ್ ಎ 6 year 30 lakh ಜನ ಬಟನ್ ಒತ್ತು ಸಬ್ಸ್ಕ್ರೈಬ್ ಆಗಿರೋದು. ಸಬ್ಸ್ಕ್ರೈಬ್ ಇಲ್ಲದೆ 1 ಕೋಟಿ ಜನ ನಮ್ಮನ್ನು ವ್ಯೂಸ್ ಮಾಡ್ತಾರೆ ಅಕ್ರಾಸ್ ದ ವರ್ಲ್ಡ್. ನಮ್ ಚಾನಲ್ಗೆ ಅಮೆರಿಕದಿಂದಾನೇ ಪ್ರತಿ ತಿಂಗಳು 40,000 ವ್ಯೂ ಆಗತ್ತೆ, US ಇಂದ, UAE ಅರಬ್ ಕಂಟ್ರಿಗಳಿಂದ 50,000 ವ್ಯೂ ಆಗತ್ತೆ. ನಮ್ ಚಾನಲ್ ವ್ಯೂಸೇ 1 ಕೋಟಿವರೆಗೂ ಇರುತ್ತೆ. ಹೊರ ದೇಶಗಳಲ್ಲೇ ನಮಗೆ ಒಂದು 5 ಲಕ್ಷದವರೆಗೂ ವ್ಯೂಸ್ ಬರುತ್ತೆ. ಇದು ಹೆಂಗ್ ಸಾಧ್ಯ ಆಯ್ತು ಮಿರಾಕಲ್ ಅಂದ್ರೆ, ಅದು ಒಂದ್ ರಾತ್ರಿ ಬುದ್ಧನಿಗೆ ಜ್ಞಾನೋದಯ ಆಯ್ತು ಅಂತಾರಲ್ಲ, ಹಂಗೆ ನನಗ್ ಜ್ಞಾನೋದಯ ಆಯ್ತು. ಆ ಜ್ಞಾನೋದಯ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಒಂದಷ್ಟು ಸೀಕ್ರೆಟ್ಗಳು, ನಮ್ಮ ಒಳಗಿನ ಎನರ್ಜಿನ ಹೊರ ತಗಂತದ್ದು. ಆ ಹೊರ ತೆಗಿಯೋ ಸ್ಕಿಲ್ಗಳು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರಿ ಅಂದ್ರೆ, ನನ್ಗೆ ಈಗಿರೋ ನನ್ನ ಸ್ಪೀಡ್ಗೆ, ನನ್ನ ಬ್ರೈನ್ ಫ್ರೀಕ್ವೆನ್ಸಿಗೆ IAS IPS ನ ತುಂಬಾ ಸರಿ ಸ್ಟೇಜ್ ಅಲ್ಲೇ ಹೇಳಿದೀನಿ. ಇವನ್ IPS IAS ಆಫೀಸರ್ ಕೂರ್ಸ್ದಾಗು ಇದೇನ್ ಮಹಾನ್ ಹುದ್ದೆ ಅನ್ಸ್ತಾ ಇಲ್ಲ ನನಗೆ ಅಂತ. ಅಂದ್ರೆ ನಮ್ಮ ಎನರ್ಜಿನ ಕರೆಕ್ಟ್ ಆಗಿ ಟ್ಯೂನ್ ಅಪ್ ಮಾಡ್ಬಿಟ್ರೆ ಆ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ದಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. ಅದನ್ನ ಟ್ಯೂನ್ ಮಾಡೋಂತ ಕೆಲಸ ಮಾಡ್ಬೇಕು. ಅದು ಎಲ್ಲಿ ಫೇಲ್ ಆಗಿದೆ, ಎಲ್ಲಿ ನಾವು ಸೋತಿದ್ದೀವಿ ನೋಡ್ತಾ ಬರೋಣ. ವೆರಿ ಫಸ್ಟ್, ನಾನು ಯಾವಾಗ್ಲೂ ಹೇಳ್ತಾ ಇರೋದಷ್ಟೇ, ಇಲ್ಲಿ ಕೂತ್ಕೋತೀರಾ, ಪಾಠ ಕೇಳ್ತೀರಾ, ಶಿವಕುಮಾರ್ ಸರ್ ಪಾಠ, SR ಪಾಟೀಲ್ ಸರ್ ಪಾಠ ಎಲ್ಲ ಕೇಳೋದು, ನೀವಿಷ್ಟು % ಬ್ರೈನ್ಗೆ ಮಾತ್ರ ಎನರ್ಜಿ ಕೊಡ್ತಾ ಇದ್ದೀರಿ ಅಂತ. ದಟ್ ಮೀನ್ಸ್ 1/8 ಆಫ್ ದ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಮಾಡ್ತಿದ್ದೀರಿ. ಯು ಶುಡ್ ಆಕ್ಟಿವೇಟ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಆಕ್ಟಿವೇಟ್ ಮಾಡದ ಹೊರತು ನಿಮಗೆ ಡೆಫಿನೆಟ್ ಗೋಲ್ ರೀಚ್ ಆಗಲ್ಲ. ನೀವೆಲ್ಲ ಹೊಸ ವರ್ಷ 2024 ಜನವರಿ 1 ಸೆಲೆಬ್ರೇಟೆಡ್ ಮೂಡಲ್ಲಿ ಆಚರಿಸ್ತಾ ಇದ್ರೇನೋ, ಬಟ್ ನಾನು ಡಿಸೆಂಬರ್ 31 ಒಂಥರ ಕರಾಳತೆ ಡೇ ಇತ್ತು ನನಗೆ. 23 24ರ ಎಂಡ್ ಒಳಗೆ ನನ್ನ ಲೈಫ್ ಏನಾಗ್ಬೇಕು ಅನ್ಕೊಂಡಿದ್ನೋ, ಯಾವ ತರ ಎಕನಾಮಿಕಲಿ ಫಿಟ್ ಆಗ್ಬೇಕು, ಸೋಷಿಯಲಿ ಫಿಟ್ ಆಗ್ಬೇಕು, ಎಲ್ಲ ಒಂದು ಲ್ಯಾಕ್ಸ್ ಇತ್ತು. ನವೆಂಬರ್ ಎಂಡ್ ಒಳಗಡೆ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ನನ್ನ ಡ್ರೀಮ್ಸ್ ಏನಿತ್ತು ಅದು ಎಲ್ಲದೂ ಹೇಳಕ್ಕಾಗಲ್ಲ. ವಾಟ್ ಐ ಥಾಟ್ ಐ ಫಿಲ್ ದಟ್. ಇನ್ನೂ 1 ತಿಂಗಳು ಬಾಕಿ ಇದ್ದಂಗೆ. ಅಷ್ಟೆಲ್ಲ ಸಾಧ್ಯ ಆಗೋದು ಇದನ್ನ ಆಕ್ಟಿವೇಟ್ ಮಾಡಿದಾಗ. ಅಂದ್ರೆ ಭರವಸೆ ಬೇಕು. ಭರವಸೆ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ನಿಮ್ಮ ಎಮೋಷನ್ ಮೇಲೆ ಡಿಸೈಡ್ ಆಗತ್ತೆ. ಇದು ನಿಮ್ಮ IQ ಮೆಮೊರಿ ಮೇಲೆ ಡಿಸೈಡ್ ಆದ್ರೆ ಇದು ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಎಮೋಷನ್. ಆ ಎಮೋಷನ್ ಹೆಂಗಿರ್ಬೇಕು ಅಂದ್ರೆ 100% ನಂಬಿಕೆ ಇಟ್ಕೋಬೇಕು.
ನೋ ಕಾಂಪ್ರಮೈಸ್. ಆಗುತ್ತಾ ಬಿಡುತ್ತಾ ಅನ್ನೋ ಚಾಯ್ಸ್ ಕೊಟ್ಟಾಗ ಮೈಂಡ್ ವರ್ಕ್ ಮಾಡೋದು ಆಗಲ್ಲ ಅನ್ನೋ ಕಡೆನೆ. ಯಾವಾಗ್ಲೂ 100% ಕಾನ್ಫಿಡೆನ್ಸ್ ಇಟ್ಕೊಂಡು 100% ವಿಶ್ವಾಸ ಇಟ್ಕೊಂಡು 100% ನಂಬಿಕೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಟೀಚರ್ಗಳು ಒಂದ್ ಎರಡೇನೋ ಯಾರು ಹೇಳಿದ್ರು ಅನ್ಕೊಳ್ಳಿ, ಆ ಟೀಚರೇ ಸರಿ ಇಲ್ಲ ಅನ್ನೋದು ತಿಳ್ಕೊತಿರ್ಲ, ಅಲ್ಲೇ ಅರ್ಧ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಫೇಲ್ಯೂರ್ ಆಯ್ತು ಅಂತ ಅರ್ಥ. ಹೆಂಗ್ ಸರೆಂಡರ್ ಆಗ್ಬೇಕು ಅಂದ್ರೆ ಆ ಗುರು ಹೇಳೋದನ್ನ 100% ಒಪ್ಪಿಡ್ಬೇಕು. ಒಂಚೂರ್ ಏನೋ ತಪ್ಪಾದ್ರೆ ನೀವು ಓದ್ತಾ ಇರ್ತೀರಿ, ಅಪ್ಡೇಟ್ ಮಾಡ್ಕೊಳ್ರಿ, ನೀವು ಅಪ್ಡೇಟ್ ಆಗ್ರಿ, ಟೀಚರ್ಗೆ ಅಪ್ಡೇಟ್ ಮಾಡ್ರಿ. ಗುರು ಬಗ್ಗೆ ಡೌಟ್ ಪಡಬಾರ್ದು, ಬುಕ್ಸ್ ಬಗ್ಗೆ ಡೌಟ್ ಪಡಬಾರ್ದು, ಜಗತ್ತಿನ ಬಗ್ಗೆನೆ ಡೌಟ್ ಪಡಬಾರ್ದು. ನಿಮ್ಗೆ ಎಲ್ಲದಕ್ಕೂ ಏನು ಅಂದ್ರೆ ಅಕ್ಕ AS ಸಾಕಾಗತ್ತ ಶಿವಕುಮಾರ್ ಸರ್ ಹೇಳೋದು, ಇನ್ನೊಂದೆಲ್ಲೋ ಕಡೆ ಇನ್ನೇನೋ ಹೇಳ್ತಾರೆ. ಈ ಸಸ್ಪೆಕ್ಟೆಡ್ ವಾತಾವರಣನೇ ಇದನ್ನ ನಿಮ್ಮನ್ನ ಗಟ್ಟಿ ಮಾಡಕ್ ಬಿಡಲ್ಲ. ಸಿಕ್ಕಾಪಟ್ಟೆ ಬೇಕಾಗಿಲ್ಲ, ಇಷ್ಟೇ ಬೇಕಿರೋದು ನಾಲೆಡ್ಜ್. ಆ ನಾಲೆಡ್ಜ್ ಗಟ್ಟಿ ಮನಸ್ಸಿಂದ ವಿಶ್ವಾಸದಿಂದ ಅಕ್ಸೆಪ್ಟ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ, ನೀವು ಏನು ಅನ್ಕೊಂಡಿದ್ದೀರಾ ನಂಬ್ಕೊಂಡ್ರಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗತ್ತೆ ಅಂತ ಅರ್ಥ.